ಎಲ್ಲರಿಗೂ ನಮಸ್ತೆ. ಇವತ್ತು ಪೈನಾಪಲ್ ಶಿರಾ, ನಮ್ಮಲ್ಲಿ ಕೇಸರಿ ಬಾತ್ ಅಂತಾರೆ, ಅದು ಮಾಡೋಣ ಅಂತಿದ್ದೇನೆ. ಅದಕ್ಕೆ ಬೇಕಾಗುವಂಥದ್ದು ಒಂದು ಪೈನಾಪಲ್, ಇದು ಉದ್ದ ಇದೆ ನೋಡಿ, ಆ ಥರ ತಗೊಳ್ಳಿ. 1 ಕಪ್ ರವೆ, ಸೂಜಿ ರವೆ, 1/4 ಕಪ್ ಸಕ್ಕರೆ. ಕೆಲವರು 1 ಕಪ್ ಹಾಕೊಳ್ತಾರೆ, ನಾನಿಲ್ಲಿ 3/4 ಕಪ್ ತಗೊಂಡಿದ್ದೇನೆ. ಮತ್ತು ಇದೇ ಕಪ್ಪಲ್ಲಿ ಅರ್ಧ ತುಪ್ಪ, ಅರ್ಧ ಎಣ್ಣೆ, ಸನ್ಫ್ಲವರ್ ಆದರೆ ಆಗ್ಬೋದು, ಇಲ್ದಿದ್ರೆ ನೆಲಕಡಲೆ ಎಣ್ಣೆ ಅದು ಸಹ ಹಾಕ್ಬೋದು. ಆಮೇಲೆ ರುಚಿ ತಕ್ಕ ಹಾಗೆ ಬಾದಾಮಿ, ಗೇರು ಬೀಜ ಹಾಕೋಬೋದು ಜಾಸ್ತಿ ಪ್ರಮಾಣದಲ್ಲಿ, ದ್ರಾಕ್ಷಿ ಅದೆಲ್ಲ ಹಾಕೋಬೋದು. ಎರಡು ಗ್ಲಾಸ್ ನೀರು ಹಾಕ್ತಾ ಇದ್ದೇನೆ. ಸ್ವಲ್ಪ ಜಾಸ್ತಿ ಹಾಕಿ ಚೂರು ಹಾಕ್ತಾ ಇದ್ದೇನೆ ಜಾಸ್ತಿ. ಸ್ವಲ್ಪ ಪೈನಾಪಲ್ ಹಾಕ್ತಾ ಇದ್ದೇನೆ, ಹೆಚ್ಚು ಬೇಡ, ಸಾಕು. ತುಂಬ ಸಿಹಿ ಆಗಿದೆ ಅದು, ಪಕ್ಕಕ್ಕಿಡೋಣ. ಬೆಂದಿದೆ ನೋಡಿ. ಈಗ ರವೆಯನ್ನು ಹುರಿಯೋಣ. ಇನ್ನೊಂದು ಕಡೆ ಇದನ್ನು ಸಣ್ಣ ಉರಿಯಲ್ಲಿ ಕುದಿಲಿಕ್ಕೆ ಇಡ್ತೇನೆ. ತುಪ್ಪ ಹಾಕೋತಾ ಇದ್ದೇನೆ, ತುಪ್ಪ ಮತ್ತೆ ಎಣ್ಣೆ ಮಿಕ್ಸ್ ಮಾಡಿರೋದು. ನೀವಿಲ್ಲಿ ಯಾವ ತುಪ್ಪ ಮತ್ತೆ ಎಣ್ಣೆ ಮಿಕ್ಸ್ ಮಾಡಿದ್ದೀರಿ? ನಾನು ಸನ್ಫ್ಲವರ್ ಹಾಕಿದ್ದೇನೆ, ಮತ್ತೆ ಮನೆಯದೇ ಹಸುವಿನ ತುಪ್ಪ, ಇದು ನನ್ನ ಫ್ರೆಂಡ್ ಕೊಟ್ಟಿರೋದು. ಗೇರು ಬೀಜ ಮತ್ತೆ ದ್ರಾಕ್ಷಿ. ಎಷ್ಟು ಟೈಮ್ ಬೇಕಾಗ್ತದೆ? ಕೆಂಪಾಗುತ್ತೆ ಸ್ವಲ್ಪ. ಇದು ಆಗಿದೆ ಅಂತ ಅಲ್ಲ? ರವೆ ಹಾಕ್ತಾ ಇದ್ದೀನಿ. ರವೆ ನೋಡ್ಕೊಳ್ಳಿ, ಕ್ಲೀನ್ ಆಗಿರ್ಬೇಕು, ಒಳ್ಳೆ ಇರಬಾರ್ದು, ಮಸಾಲೆ ಇರಬಾರ್ದು. ಮಂದ ಉರಿಯಲ್ಲಿ, ಮಂದ ಅಂದರೆ ಸಣ್ಣದು ಉರಿಯಲ್ಲಿ ಹುರ್ಕೋಬೇಕು, ಪರಿಮಳ ಬರೋ ತನಕ. ಘಮ ಘಮ ಪರಿಮಳ ಬರ್ಬೇಕಲ್ಲ? ನಾನು ಇದಕ್ಕೆ ಯಾವುದೇ ಕಲರ್ ಹಾಕೋದಿಲ್ಲ, ಕೇಸರಿ ಆಗಲಿ ಹಳದಿ ಕಲರ್ ಆಗಲಿ ಹಾಕೋದಿಲ್ಲ. ಇದಕ್ಕೆ ನಾನು ಕೇಸರಿ ದಳ ಹಾಕ್ತಾ ಇದ್ದೇನೆ. ಇದು ಕಾಶ್ಮೀರಲ್ಲಿ ಸಿಕ್ಕುದ ಕೇಸರಿಯ ಹೇಗೆ? ಎಲ್ಲ ಕಡೆ ಸಿಗ್ತದೆ ನೋಡಿ. ಸಕ್ಕರೆ ಹಾಕ್ತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಕೆಲವರು ಇಷ್ಟಪಡಲ್ಲ, ಅಂದರೆ ಪ್ಯೂರ್ ಪೈನಾಪಲ್ ಕೇಸರಿ ಬಾತ್ ತಿನ್ಬೇಕಂತ. ಇದು ಪರಿಮಳಕ್ಕೆ ಚೆನ್ನಾಗಿರ್ತದೆ, ಅದರಿಂದ ನಿಮ್ಮ ಚಾಯ್ಸ್, ಹಾಕ್ಕೊಳ್ಳಿ, ಇಲ್ಲದಿದ್ರೆ ಬೇಡ.
ಒಂದು ನಿಮಿಷ. ಹಾಗೆ ಕೊನೆಗೆ ಉಳಿದ ತುಪ್ಪವನ್ನು ಹಾಕಿ.